ಇಲ್ಲಿನ ಸೌಂದರ್ಯ ನೋಡಿ. ಓ, ಎಷ್ಟು ಶಾಂತವಾಗಿದೆ ಅಲ್ವಾ? ಅಲ್ಲಿ ನೋಡಿ, ನದಿಯಲ್ಲಿ ಮನು ರಾಜರು ಅರ್ಘ್ಯ ಸಮರ್ಪಿಸುತ್ತಿದ್ದಾರೆ. ರಾಜ, ನನ್ನನ್ನು ಕಾಪಾಡು. ಈ ನದಿಯಲ್ಲಿರುವ ದೊಡ್ಡ ಮೀನುಗಳು ನನ್ನನ್ನು ತಿನ್ನುತ್ತವೆ. ಆಶ್ಚರ್ಯ! ಮಾತಾಡುವ ಮೀನು? ಅಂಜದಿರು ಚಿಕ್ಕ ಮೀನೆ, ನನ್ನ ಈ ಚಿಕ್ಕ ಪಾತ್ರೆಯಲ್ಲಿ ನೀನು ಸುರಕ್ಷಿತವಾಗಿ ಇರುತ್ತೀಯ. ಅದೇನು ಆಶ್ಚರ್ಯ! ಮೀನು ಕ್ಷಣದಲ್ಲೇ ಪಾತ್ರೆಗಿಂತ ದೊಡ್ಡದಾಗಿ ಬೆಳೆಯುತ್ತಿದೆ. ಒಂದು ಕ್ಷಣದಲ್ಲಿ ಈ ಮೀನು ಹೇಗೆ ಇಷ್ಟು ದೊಡ್ಡದಾಯಿತು? ಇರಲಿ, ಇದನ್ನು ಒಂದು ದೊಡ್ಡ ಪಾತ್ರೆಯಲ್ಲಿ ಹಾಕೋಣ. ಇದು ಸಾಧಾರಣ ಮೀನಲ್ಲ, ಇದರಲ್ಲಿ ಯಾವುದೋ ದೈವಿ ಶಕ್ತಿ ಇದೆ. ಪ್ರತಿಯೊಂದು ಪಾತ್ರೆಯನ್ನು ಮೀರಿದ್ದ ಈ ಮೀನನ್ನು ಮನು ರಾಜರು ಕೊನೆಗೂ ಸಮುದ್ರಕ್ಕೆ ಬಿಡುತ್ತಿದ್ದಾರೆ. ಇಂದಿನಿಂದ 7ನೇ ದಿನಕ್ಕೆ ಒಂದು ಮಹಾಪ್ರಳಯ ಬರಲಿದೆ. ಸಮಸ್ತ ಜೀವರಾಶಿ ಅಳಿಯುತ್ತದೆ. ನೀನೊಂದು ದೊಡ್ಡ ಹಡಗನ್ನು ನಿರ್ಮಿಸು. ಅದರೊಳಗೆ ಸಪ್ತೋಷಿಗಳನ್ನು, ಎಲ್ಲ ಸಸ್ಯಗಳ ಮತ್ತು ಗಿಡಮೂಲಿಕೆಗಳ ಬೀಜಗಳನ್ನು ಹಾಗೂ ಎಲ್ಲ ಪಶುಪ್ರಾಣಿಗಳ ಒಂದೊಂದು ಜೋಡಿಯನ್ನು ಆ ಹಡಗಿನಲ್ಲಿ ಕರೆದುಕೊಂಡು ಬಾ. ನೋಡಿ ಫ್ರೆಂಡ್ಸ್, ಇನ್ನೇನು ಪ್ರಳಯ ಶುರು ಆಗತ್ತೆ. ಮನುರಾಜ ವಿಷ್ಣು ಹೇಳ್ದಾಗೆ ಹಡಗನ್ನ ರೆಡಿ ಮಾಡಿದ್ದಾರೆ. ಇನ್ನು ಎಲ್ಲರೂ ಹೊರಡಕ್ಕೆ ಸಿದ್ಧರಾಗಿದ್ದಾರೆ. ನನಗನ್ಸುತ್ತಿಲ್ಲ ನಾವು ಈ ಅಪಾಯದಿಂದ ಪಾರಾಗ್ತೀವಿ ಅಂತ. ಅಲ್ಲಿ ನೋಡಿ, ನಮ್ಮನ್ನ ರಕ್ಷಿಸಲು ಮಹಾವಿಷ್ಣು ಬಂದಿದ್ದಾರೆ. ಮತ್ಸ್ಯಾವತಾರದಲ್ಲಿ ನಮ್ಮೆಲ್ಲ ಕಾಪಾಡಲು ಪ್ರಭು ಬಂದಿದ್ದಾರೆ. ಪ್ರಳಯ ಶಾಂತವಾಗಿದೆ. ನಾನು ಅಂದುಕೊಂಡಿರ್ಲಿಲ್ಲ ಈ ಮಹಾಪ್ರಳಯದಿಂದ ನಾವು ಪಾರಾಗ್ತೇವೆ ಅಂತ. ಆದರೆ ಪ್ರಭು ನಮ್ಮೆಲ್ಲ ಕಾಪಾಡಿದ್ರು. ಈಗ ನಾವೆಲ್ಲರೂ ದಡವನ್ನು ಸೇರಿದ್ದೇವೆ. ಭಯಪಡಬೇಡಿ, ನೀವೆಲ್ಲರೂ ಇಲ್ಲಿ ಸುರಕ್ಷಿತವಾಗಿದ್ದೀರಿ. ಈಗ ಇಲ್ಲಿ ಒಂದು ಹೊಸ ಜೀವನವನ್ನು ಆರಂಭಿಸಿ. ಇದಾಗಿತ್ತು ವಿಷ್ಣುವಿನ ಮೊದಲನೇ ಅವತಾರವನ ಮತ್ಸ್ಯ ಅವತಾರ. ಈ ಪ್ರಯಾಣ ಇಲ್ಲಿ ಮುಗಿಯುತ್ತದೆ. ಮತ್ತೆ ಸಿಗೋಣ ಮುಂದಿನ ಅವತಾರದಲ್ಲಿ. ನಮಸ್ಕಾರ.